ದಿವಸ ಅಭಯ ಫೌಂಡೇಶನ್ ಅಂದರೆ ಅಭಯ ಅಂತಂದರೆ ಎಲ್ಲರಿಗೂ ಅಭಯವಾಗಿರಬೇಕು ಅಂದ್ಬಿಟ್ಟು ನಮ್ಮ ಅಭಯ ಶೀಲಾ ಮೇಡಮ್ ಅವರು ಹಾಗೂ ಅವ್ರ ಜೊತೆಯಲ್ಲಿ ಶ್ರೀರಾಮ ಭಜನಾ ಮಂಡಳಿ ಅವರ ಜೊತೆ ಸಾಮೂಹಿಕ ವಿವಾಹಗಳು 5-6 ಸಾಮೂಹಿಕ ವಿವಾಹಗಳನ್ನ ಇಟ್ಕೊಂಡಿದ್ದಾರೆ. 5-6 ಜೋಡಿಗೂ ನಾವು ಶುಭ ರಚಿತ ಈ ಶ್ರೀರಾಮನ ನವಮಿಗೆ ಅವರು ನವದಂಪತಿಯಾಗಿ ಕಾಲಿಡ್ತಾ ಇದ್ದಾರೆ. ಅವರ ಸುಖಗಳನ್ನು ದೇವರು ಎಲ್ಲನೂ ಮತ್ತೆ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಅಭಯಶೀಲ ಅವರು ಮತ್ತೆ ಇದೇ ಥರ ಕಾರ್ಯಕ್ರಮಗಳು ಮಾಡ್ತಾ ಇರಲಿ. ಅಭಯ ಅವರ ಒಂದು ಸಾಮಾಜಿಕ ಚಿಂತನೆ ಎಲ್ಲರಿಗೂ ಬರಬೇಕು. ನಾವೇನಾರೋ ಮಾಡ್ತೀವಿ, ಮದುವೆ ಮಾಡೋದು ಅನ್ನೋದು ತುಂಬ ಕಷ್ಟ ಇದೆ. ಮದುವೆ ಮಾಡೋದು, ಮನೆ ಕಟ್ಟೋದು ಇವತ್ತು ಈ ದೇಶದಲ್ಲೇ ಒಂಥರ ತುಂಬ ಕಷ್ಟವಾದ ಕೆಲಸ. ಇವತ್ತು ಅಭಯ ಅವರು ಮಾಡ್ತಾ ಇರೋ ಕೆಲಸಕ್ಕೆ ಸಾರ್ವಜನಿಕರ ಮೆಚ್ಚುಗೆಯನ್ನು ಇರಬೇಕು. ಅವರ ಸಂಘಟನೆ ತುಂಬ ಎತ್ತರಕ್ಕೆ ಬೆಳೀಲಿ ಅಂತ ನಾನು ಹಾರೈಸ್ತೀನಿ. ಇವತ್ತು ಶ್ರೀರಾಮನವಮಿಯ ಹಬ್ಬದ ವಿಶೇಷವಾಗಿ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ತಿಳಿಸ್ತೇನೆ. ಹಾಗೆ ವಿಶೇಷವಾಗಿ ಸಾಮಾಜಿಕ ಈ ರೀತಿಯಲ್ಲಿ ಮದುವೆಗಳನ್ನ ಮಾಡಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ನಮಗೆಲ್ಲ ತುಂಬ ಖುಷಿ ಆಗ್ತದೆ. ಇವತ್ತು ಏನು ಅಭಯ ಶೀಲಾ ಅವರು ಒಂದು ಮದುವೆ ಮಾಡಿಸೋದೇನು ಸಣ್ಣ ಪುಟ್ಟಲ್ಲ. ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಸಾಲು ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಬಡವರಿಗೆ ಇವತ್ತು 4-5 ಜೋಡಿ ಇವತ್ತು ಏನು ಮದುವೆ ಮಾಡಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಅಭಯ ಶೀಲವರು ಒಂದು ಸಂಘಟನೆ ಇನ್ನು ಮುಂದಿನ ಭಾಗದಲ್ಲಿ ಜನ ಬೆಳೀಲಿ. ವರ್ಷದಲ್ಲಿ ಹೆಚ್ಚಿನಾಗಿ ಇನ್ನು ಮದುವೆ ಮಾಡಿಸ್ತೀವಿ ಅಂತ ನಾವು ಕೊಡ್ತೀವಿ. ಅದು ಇವತ್ತು ವಿಶೇಷ ಏನಂದರೆ ತಿರುನವಮಿ ಹಬ್ಬದ ದಿನವೇ ಇವತ್ತು ಇಷ್ಟೊಂದು ಸಗರಗಳು ಮಾಡ್ತಾ ಇದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ. ಇವತ್ತು ಏನು 4 ಜೋಡಿ ಬಂದಿರೋ ಇನ್ನೂ ಮುಂದಿನ ವರ್ಷದಲ್ಲಿ 108 ಜೋಡಿ ಬರಲಿ ಅಂತ ಹೇಳಿ ಹಾರೈಸ್ತೀವಿ. ಇವತ್ತು ಈ ದಿನದಲ್ಲಿ ಈ ಮದುವೆ ಆಗ್ತಾಯಿದೆ ಅಂದರೆ ತುಂಬ ಖುಷಿ ಆಗ್ತಿದೆ. ಬಡವರಿಗೂ ಸಾವುಕಾರರು ಅಂತ ಏನಿಲ್ಲ, ಇಲ್ಲಿ ಎಲ್ಲ ಒಂದೇ. ಆದರೂ ಇವತ್ತು ವಿಶೇಷವಾಗಿ ಮೇಡಮ್ ಅವರು ಇವತ್ತು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾರೆ ಅಂದರೆ ಇವತ್ತು ಸುಮ್ಮನೆ ತಮಾಷೆ ಅಲ್ಲ. ಒಂದು ಮದುವೆ ಮಾಡಬೇಕಂದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು ಸಹ ಅದು ಮದುವೆನೇ ಅಂತ ಅಂದರೂ ಕೂಡ ಇವತ್ತು ಒಂದು ವಿಶೇಷವಾಗಿ ತುಂಬ ಖುಷಿ ಆಗ್ತೈತೆ. ಜೈ ಹಿಂದ್, ಜೈ ಕರ್ನಾಟಕ.